ಪವರ್ ಪಂಚ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆನಂದ್. ರಾಜ್ಯದಲ್ಲಿ ಮೀಸಲಾತಿ ವಿಚಾರಗಳು ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಒಂದು ಕಡೆ ಜಾತಿ ಗಣತಿ ವರದಿ ಜಾರಿ ಆಗಬೇಕು ಅಂತ ಅಹಿಂದ ಸಮುದಾಯಗಳು ತೀವ್ರವಾದಂಥ ಹೋರಾಟವನ್ನು ನಡೆಸ್ತಾ ಇದ್ರೆ, ಪಂಚಮಸಾಲಿ ಸಮುದಾಯನೂ ಕೂಡ ಹಿಂದುಳಿದ ವರ್ಗಕ್ಕೆ ನಮ್ಮನ್ನು ಕೂಡ ಸೇರಿಸಿ ಅಂತ ಹೋರಾಟಕ್ಕೆ ಹಿಡಿದಿದ್ದಾರೆ. ನಿನ್ನೆ ನೋಡಿರಬಹುದು ಹೋರಾಟ ಯಾವ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿತ್ತು ಅಂತ. ಪಂಚಮಸಾಲಿ ಸಮುದಾಯದ ಮುಖಂಡರು ತಮ್ಮ ಹೋರಾಟಗಾರರೊಂದಿಗೆ ಸುವರ್ಣ ಸೌಧಕ್ಕೆ ಮುತ್ತಿಗೆ ಹಾಕ್ತಕ್ಕಂತ ಒಂದು ಪ್ರಯತ್ನ ಮಾಡಿದ್ರು. ಲಾಠಿ ಚಾರ್ಜ್ ಆಯಿತು, ಪೊಲೀಸರಿಗೂ ಗಾಯಗಳಾದವು, ಜನಸಾಮಾನ್ಯರಿಗೂ ಕೂಡ ಗಾಯಗಳಾಯಿತು. ಈಗ ಕೆಲವು ಅಮಾಯಕರು ಕೂಡ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಪಂಚಮಸಾಲಿ ಹೋರಾಟ ಯಾವ ಒಂದು ದಿಕ್ಕಿನ ಕಡೆ ಸಾಗ್ತಾ ಇದೆ, ಸರ್ಕಾರದ ಜೊತೆ ಇವರ ಸಂಘರ್ಷ ಏನು, ಇವರ ಹಕ್ಕೊತ್ತಾಯಗಳೇನು ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಸಮುದಾಯದ ಸ್ವಾಮೀಜಿಗಳಾಗಿರ್ತಕ್ಕಂಥ ಜಯ ಮೃತ್ಯುಂಜಯ ಸ್ವಾಮೀಜಿಗಳಿದ್ದಾರೆ. ಬಹಳಷ್ಟು ವಿಚಾರಗಳನ್ನ ಅವ್ರು ನಮ್ಮ ಜೊತೆ ಮಾತನಾಡ್ತಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲಿಗೆ ನಿನ್ನೆ ನಿಮ್ಮ ಪ್ರತಿಭಟನೆ ಹೋರಾಟ ಬಹಳಷ್ಟೊಂದು ಶಾಂತಿಯುತವಾಗಿ ನಡೀತಾ ಇತ್ತು. ಇದ್ದಕ್ಕಿದ್ದಾಗೆ ಹೋರಾಟದ ಒಂದು ದಿಕ್ಕೇ ಬದಲಾಯಿತು. ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕೋಣ ಅಂತ ನೀವೇ ಕರೆ ಕೊಟ್ರಿ. ತದನಂತರ ಕಲ್ಲು ತೂರಾಟ ಆಯಿತು, ಲಾಠಿ ಚಾರ್ಜ್ ಆಯಿತು. ಈಗ ಕೆಲವು ಅಮಾಯಕ ಜೀವಗಳು ಆಸ್ಪತ್ರೆಗಳಲ್ಲಿ ಬಳಿಲತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾರು ಸರ್ ಹೊಣೆ ಇದಕ್ಕೆಲ್ಲ? ನೋಡ್ರಿ, ಇದು ಮೀಸಲಾತಿ ಹೋರಾಟ 4 ವರ್ಷ ನಿರಂತರವಾಗಿರ್ತಕ್ಕಂಥ ಹೋರಾಟ. ನಮ್ಮ ಸಮುದಾಯದ ಮಕ್ಕಳ ಶಿಕ್ಷಣ, ವಿದ್ಯಾರ್ಥಿಗಳ ಉದ್ಯೋಗಕ್ಕೋಸ್ಕರವಾಗಿ ನಮ್ಮನ್ನು ಪ್ರವರ್ಗ 2A ಒಳಗೆ ಸೇರ್ಪಡೆಗೊಳಿಸಿರುವಂಥ ಹೋರಾಟ, ನಿರಂತರವಾದಂಥ ಹೋರಾಟ. 2012ನೇ ಇಸ್ವಿಯಲ್ಲಿ ಜಗದೀಶ್ ಶೆಟ್ಟರು ಮುಖ್ಯಮಂತ್ರಿ ಇದ್ದಾಗ ಒಂದು ಸರಿ ವಿಧಾನಸಭೆ ಮುತ್ತಿಗೆ ಹಾಕಿದ್ವಿ. ಅವು ಶಾಂತಿಯುತವಾದಂಥ ಮುತ್ತಿಗೆ ಹಾಕಿದ್ವಿ, ಗೇಟ್ವರೆಗೆ ಹೋಗಿದ್ವಿ. ಆದರೆ ಎಂದೂ ಸಹ ಜಗದೀಶ್ ಶೆಟ್ಟರವರು ನಮ್ಮನ್ನು ಕೆಣಕುವಂಥ ಪ್ರಯತ್ನವನ್ನು, ನಮ್ಮನ್ನು ಮುಟ್ಟುವಂಥ ಪ್ರಯತ್ನ ಮಾಡಲಿಲ್ಲ. ನಮ್ಮ ಮನವಿ ಪತ್ರವನ್ನು ಸ್ವೀಕಾರ ಮಾಡಿ ಅವರ ಪರವಾಗಿ ಉಮೇಶ್ ಕತ್ತಿ ಬಂದಿದ್ದರು. ನಮ್ಮನ್ನು ಒಂದು ವೇದಿಕೆಯಲ್ಲಿ ಕೂಡಿಸಿ ಸರ್ಕಾರ ಪರವಾಗಿ CM ಉದಾಸಿಯರು ಬಂದು ಮನವಿ ಪತ್ರವನ್ನು ಸ್ವೀಕಾರ ಮಾಡಿ ಅದೇ ವೇದಿಕೆಯಲ್ಲಿ ಸಚಿವ ಸಂಪುಟ ಮಾಡ್ತೀವಿ ಸ್ವಾಮಿ ಭರವಸೆ ಕೊಟ್ಟರು. ಯಡಿಯೂರಪ್ಪನವರು ಮತ್ತೊಮ್ಮೆ CM ಆದಾಗ ಇಡೀ ಸುವರ್ಣ ವಿಧಾನಸೌಧದ ಮುಂದೆ ರಾಜ್ಯ ಮಟ್ಟ ಉಪವಾಸ ಸತ್ಯಾಗ್ರಹ, ಅದು ಅಧಿವೇಶನ ಮುತ್ತಿಗೆ ಬಂದು ಮಾಡಿದ್ವಿ. ಕೋವಿಡ್ ಸಲುವಾಗಿ ಅಧಿವೇಶನ ಕ್ಯಾನ್ಸಲ್ ಮಾಡಿದ್ರು, ನಾವು ಉಪವಾಸ ಸತ್ಯಾಗ್ರಹ ಮಾಡಿದ್ವಿ. ನಮ್ಮ ಹೋರಾಟಕ್ಕೆ ಮಾಡಿದ್ದು ಸ್ವತಃ ಯಡಿಯೂರಪ್ಪನವರು ನಮಗೆ ಫೋನ್ ಮುಖಾಂತರ ಸಂಪರ್ಕ ಮಾಡಿ, ಸ್ವಾಮೀಜಿ ನಾನು CM ಇದ್ದಾಗ ಇಷ್ಟೆಲ್ಲ ದಣಿಯಾಗಿ ಮಾಡ್ಕೊಳ್ತೀವಿ, ನಾವು ಒಂದು ತಿಂಗಳು ಅವಕಾಶ ಕೊಡ್ರಿ ಅಂತ ಒಂದು ಸ್ಪಂದನೆ ಸಿಕ್ತು. ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆದಾಗ 2 ಬಾರಿ ಅವ್ರ ಮನೆ ಮುತ್ತಿಗೆ ಹಾಕಿದ್ರು ನಾವು, ಅವರ ಸಿಗ್ಗಾವಿ ಮನೆ ಮೇಲೆ. ಎಲ್ಲಿ ಸಹ ನಮ್ಮ ಮೇಲೆ ಒಂದು ಕೇಸ್ ಹಾಕಲಿಲ್ಲ, ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ ಶಾಂತಿದ ಹೋರಾಟ. 20 ಲಕ್ಷ ಮಂದಿ ಕೂಡಿ ಬೆಳಗಾವಿ ಸುವರ್ಣ ವಿಧಾನಸೌಧದ ಮುಂದೆ ಡಿಸೆಂಬರ್ 22ಕ್ಕೆ ಮುತ್ತಿಗೆ ಹಾಕುವಂಥ ಪ್ರಯತ್ನ ಮಾಡಿದಾಗೂ ADJP ಅನಿಲ್ ಕುಮಾರ್ ಅಲೋಕ್ ಕುಮಾರ್ ಇದ್ದರು. ಸಂಧಾನ ಮುಖಾಂತರವಾಗಿ ಒಂದು ಹಂತಕ್ಕೆ ಹೋರಾಟಕ್ಕೆ ಒಯ್ಯೋ ಪ್ರಯತ್ನ ಮಾಡಿದ್ರು. ಬೊಮ್ಮಾಯಿಯವರು ಆಗಿರಲಿ, ಯಡಿಯೂರಪ್ಪನವರು CM ಇದ್ದಾಗ 10 ಲಕ್ಷ ಮಂದಿ ಬೆಂಗಳೂರಿಗೆ ಕೊಡಿದ್ವಿ. ಉತ್ತರ ಕನ್ನಡ ನಮ್ಮ ಜನ ಹೆಚ್ಚು ಪಂಚಮಸಾಲಿಗಳು. ಅಪ್ ಟು ಹುಬ್ಬಳ್ಳಿಯಿಂದ, ವಿಜಯಪುರದಿಂದ ಬೆಂಗಳೂರುವರೆಗೆ 0 ಟ್ರಾಫಿಕ್ ಮಾಡಿ ನಮಗೆ ಹೋರಾಟಕ್ಕೆ ಬೆಂಬಲ ಕೊಟ್ಟು ನಮ್ಮ ಹಕ್ಕನ್ನು ಕೇಳಲಿಕ್ಕೆ ಮುಕ್ತ ಅವಕಾಶ ಮಾಡಿಕೊಟ್ರು. ಆವತ್ತು ನಮ್ಮ ಹೋರಾಟಕ್ಕೆ ಮಾಡೋದು ಯಡಿಯೂರಪ್ಪನವರು ಕೂಡಲೇ ಫೆಬ್ರವರಿ 5ನೇ ತಾರೀಕು ಬ್ಯಾಕ್ಲಾಸ್ ಕಮಿಷನ್ಗೆ ರೆಕಮೆಂಡ್ ಮಾಡಿದ್ರು, ಇವ್ರದ್ದು ವರದಿ ಕೊಡ್ರಿ ಅಂತೇಳಿ. ಇಷ್ಟೆಲ್ಲ ಸರ್ಕಾರಗಳು ನಮ್ಮ ಸಮುದಾಯದ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟು, ನಮ್ಮ ಜನಾಂಗದ ಹೋರಾಟಕ್ಕೆ ಗೌರವ ಕೊಟ್ಟು, ಈಡೇರಿಸುವಂಥ ಭರವಸೆ ಕೊಟ್ಟು ಹೃದಯಕ್ಕೆ ಹೃದಯ ಕೊಡುವುದಕ್ಕೆ ಕೆಲಸ ಮಾಡಿದ್ರು. ಆದರೆ ನಮ್ಮ ಮತಗಳಿಂದ ಆಯ್ಕೆಯಾಗಿರ್ತಕ್ಕಂಥ ಇವತ್ತಿನ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಈ 2 ವರ್ಷಗಳ ಅವಧಿಯೊಳಗೆ ಸುಮಾರು 9 ತಿಂಗಳು 12 ಜಿಲ್ಲೆಗಳ ಕಾಲ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಿ, ಸುಡುವಂಥ ಬಿಸಿಲಿನಲ್ಲಿ ನಮ್ಮ ಜನ ಕೈಯಲ್ಲಿ ಲಿಂಗ ಪೂಜೆ ಮಾಡಿ ಶಾಂತಿಯ ಮಂತ್ರವನ್ನು ಪಠಿಸಿ ಹೋರಾಟವನ್ನು ಮಾಡಿದಾಗೂ ಒಂದಿನೂ ಸಹ ನಮ್ಮ ಕರೆದು ಮಾತುಕತೆ ಮಾಡಲಿಲ್ಲ. ನಮ್ಮ ಶಾಸಕರು ಅಧಿವೇಶನ ಮಾತಾಡ್ತೀವಿ, ಟೈಮ್ ಕೊಡ್ರಿ ಮುಖ್ಯಮಂತ್ರಿ ಅಂದರೂ ಮಾತಾಡೋಕ್ಕೆ ಅವಕಾಶ ಕೊಡಲಿಲ್ಲ. ಅದಕ್ಕೇನು ಮಾಡಿದ್ವಿ, ನಮ್ಮ ವಕೀಲರಿಂದ ಹೋರಾಟ ಮಾಡಿ, ಯಾವಾಗ ವಕೀಲರು ಹೋರಾಟ ಮಾಡಿದ್ವಿ ಆಗ ಸರ್ಕಾರ ಬೆಂಡಾಗಿ ನಮ್ಮನ್ನು ಕರೆದು ಮಾತುಕತೆ ಕರೆದು. ಈ ಕ್ಷಣ ಸಿದ್ದರಾಮಯ್ಯನವರು ನಿಮ್ಮನ್ನ ಮಾತುಕತೆಗೆ ಆಹ್ವಾನ ಮಾಡಿದ್ರೆ ಹೋಗ್ತೀರಿ? ಖುದ್ದು ಸಿದ್ದರಾಮಯ್ಯನವರೇ ಬರಬೇಕಾ ಅಥವಾ ಸಿದ್ದರಾಮಯ್ಯನವರ ಪರವಾಗಿ ಸರ್ಕಾರದ ಪರವಾಗಿ ಮಂತ್ರಿಗಳು ಬಂದು? ಸರ್ಕಾರ ಪರ ಮಂತ್ರಿಗಳು ಬಂದ್ರಲ್ಲ, ಅವ್ರ ಬಾಯ ಬಂದ್ರೆ ಹೋಗ್ತಿದ್ದಲ್ಲ ಮಾತುಕತೆಗೆ. ಅವ್ರ ಬಾಯ ಬರಲಿ, ನೀವೇ ಪವರ್ ಟಿವಿಯಲ್ಲಿ ಲೈವ್ ಇದೆ, ಎಲ್ಲ ಟಿವಿ ಲೈವ್ ಐತಿ. ನಮ್ಮ ಮಾದೇವಪ್ಪನವರ ಮಾತಿನಲ್ಲಿ ಎಲ್ಲಿಯಾದ್ರೂ ಒಂದು ಶಬ್ದ ಇದೆಯಾ? ನೀವು ವಿಚಾರ ಮಾಡ್ರಿ. ನೀವು ಅದಕ್ಕೆ ನಮ್ಮ ಜನ ಇಲ್ಲ ಮುಖ್ಯಮಂತ್ರಿ ಬರ್ಬೇಕು ಸ್ವಾಮೀಜಿ ಅಂತಂದು, ಮುಖ್ಯಮಂತ್ರಿ ಬರೋಕ್ಕಾಗಲ್ಲ. ಹಂಗಂದ್ರೆ ನಾವೇ ಅವ್ರ ಬಳಿ ಹೋಗ್ಬಿಟ್ರಾಯ್ತು ಅಂತ ನಮ್ದೇನಿತ್ತು, ಪಾದಯಾತ್ರೆ ಮುಖಾಂತರವಾಗಿಯೇ ವಿಧಾನಸೌಧಕ್ಕೆ ಹೋಗಿ ಮಾನ್ಯ ಮುಖ್ಯಮಂತ್ರಿ ಮನವಿ ಕೊಡ್ಬೇಕು, ಅವ್ರದ್ದು ಮಾತುಕತೆ ಮಾಡ್ಬೇಕಂತ ಇತ್ತು. ನಮ್ಮದು ಪಾದಯಾತ್ರೆ ಶುರು ಆದ ತಕ್ಷಣ ಅಲ್ಲಿ ನ್ಯಾಷನಲ್ ಹೈವೇ ರೋಡಲ್ಲಿ ನಮ್ಮ ಜನಕ್ಕೆ ದನಕ್ಕೆ ಬರ್ದಂಗೆ ಬಡದು. ಫಸ್ಟ್ ನಮ್ಮ ಜನರ ಮೇಲೆ ಕಲ್ಲು ಯಾರು ತೂರಾಟ ಮಾಡಿದ್ರು, ಇದೇ ಪೊಲೀಸ್ದವರು ಸಿವಿಲ್ ಡ್ರೆಸ್ ಮೇಲೆ ನಮ್ಮ ಜನರಿಗೆ ಕಲ್ಲು ತೂರಾಟ ಮಾಡಿದ್ರು.
ನಮ್ಮ ಜನ ಏನು ಮಾಡಿದ್ರು, ಬ್ಯಾರಿಕೇಡ್ ನೂಕ್ಲಿಗೆ ಮಾಡಿದ್ರು. ಎದುರಿಸುವಂಥ ಬೆಳೆಸೋ ಪ್ರಯತ್ನ ಮಾಡಲಿ, ಸ್ವಲ್ಪ ಲಾಠಿ ಮೈ ಕೈ ಎತ್ತಿದ್ರು, ಮಾಡ್ತಿದ್ರು. ಅದು ಇವ್ರು ಮಾಡಿದ್ದೇನಪ್ಪ ಅಂದರೆ, ಏನೋ ಭಾಳ ದ್ವೇಷ ಇರ್ತಲ್ಲ, ಭಯಂಕರ ಅವನ ಮೇಲೆ ದ್ವೇಷ ಇರ್ತಾರೆ. ದೇಶ ಇದ್ದರ ಮೇಲೆ ಹೆಂಗೆ ಹೊಡಿತಾರಲ್ಲ ಹಂಗೆ ಹೊಡೆದ್ಬಿಟ್ಟು ದನಕ್ಕೆ ಹೊಡೆದಂಗೆ ಹೊಡೆದಾರೆ. ಒಂದು ಮುರುಗೆಯ ವರ್ತನೆ ಅಂತ. ನಿಮ್ಮ ಹೋರಾಟವನ್ನು ಹತ್ತಿಕ್ಕೋ ತಂತ್ರನ ಹತ್ತಿಕ್ಕೋತಂದ್ರೆ ಯಾಕೆ ಈ ಮಾತನ್ನ ಹೇಳ್ತಂದ್ರೆ, ಯಾವಾಗ ಸುವರ್ಣ ವಿಧಾನಸೌಧಕ್ಕೆ ಮುತ್ತಿಗೆ ಆಗ್ತದೆ ಅಂತ ಪ್ರಕಟಗೊಳಿಸಿದಲ್ಲ, ಆವತ್ತಿನಿಂದ ನಾವು ಮೆಂಟಲ್ ಅಶ್ವೆ ಸ್ಟಾರ್ಟ್ ಆಯ್ತು ನಮ್ಮ ಸಮಾಜದ ಪದಾಧಿಕಾರಿಗಳ ಮೇಲೆ. ನೀವು ಯಾಕೆ ಹೋಗ್ತೀರಿ, ಎಷ್ಟು ಜನ ಹೋಗ್ತೀರಿ, ನಿಮ್ಮ ಐ ಡಿ ಕಾರ್ಡ್ ಕೊಡ್ರಿ, ನಿಮ್ಮ ಮೊಬೈಲ್ ನಂಬರ್ ಕೊಡ್ರಿ, ನಿಮ್ಮ ಮನೆ ಬರ್ತಾನೆ ಭೇಟಿ ಮಾಡೋಕೆ, ಇಷ್ಟೊಕ್ಕೊಂತಂದ್ರಿ. ಒಂದು ಜನಾಂಗದ ಹೋರಾಟಕ್ಕೆ 6,000 ಪೊಲೀಸರನ್ನ ನಿಯೋಜನೆ ಮಾಡೋ ಅವಶ್ಯಕತೆ ಸರ್ಕಾರಕ್ಕೆ ಇಲ್ಲ. ನಮ್ಮನ್ನು ಕರೆದ್ಬಿಟ್ಟು ಸ್ವಾಮೀಜಿ ಅಧಿವೇಶನ ಮುತ್ತಿಗೆ ಹಾಕೋದ್ರ ಬಿಟ್ಟು ನಾವು ಹೋರಾಟಗಾರರು ನಮ್ಮಿಂದ ಸ್ಪಂದನೆ ಮಾಡೋ ಕಾರಣಕ್ಕೆ ಮುತ್ತಿಗೆ ಹಾಕ್ಬೇಕಾರೆ ಅಂತ ಸಹಜವಾಗಿರೋ ಪ್ರಕ್ರಿಯೆ ಈ ದೇಶದಲ್ಲಿ, ಈ ನಾಡಿನಲ್ಲಿ. ಸಂಸತ್ ಭವನ ಮುತ್ತಿಗೆ ಹಾಕ್ತೇವೆ ಅಂತಾರೆ, ವಿಧಾನಸಭೆ ಮುತ್ತಿಗೆ ಹಾಕ್ತೇವೆ, ಮುತ್ತಿಗೆ ಹಾಕೋದಿಲ್ಲ. ಹೋಗ್ತೇವೆ, ನಮ್ಮ ಭಾವನೆಗಳ ಅರ್ಥ ಮನವಿ ಪತ್ರ ಕೊಡ್ತೇವೆ, ಒಂದು ಒತ್ತಡ ಬೀಳಲಿ ಸರ್ಕಾರಕ್ಕೆ ಅಂತೇಳಿ. ಆ ನಿಟ್ಟೆ CM ಅವ್ರು ನಮ್ಗೆ ಕರೆಸಿ ಮುತ್ತಿಗೆ ಹಾಕೋದು ಕೈ ಬಿಡ್ರಿ ಸ್ವಾಮೀಜಿ, ನೀವು ಪ್ರತಿಭಟನೆ ಮಾಡ್ಕೊಳ್ರಿ, ಅದೇನೈತೆ ನಾನು ನನ್ನ ಅವಧಿಯೊಳಗೆ ಮಾಡ್ತೀನಿ. ಒಂದು ಒಳ್ಳೆಯ ಮಾತು. ನಾವು ಕೊನೆಗೆ ಏನು ಹೇಳಿದ್ವಿ, ನೀವು 2A ಕೊಡಲಿಕ್ಕೆ ಏನಾದ್ರು ಸಮಯ ಬೇಕಾಗಿದ್ರೆ OBC ನಿಮ್ಮ ಕೈಯಾಗೆ ಐತದು, ಓನ್ಲಿ ಪೋಸ್ಟ್ ಮಾಡೋ ಕೆಲಸ ಅದನ್ನ ಮಾಡಿಬಿಡ್ರಿ ಅಂತದ್ದು. ಅದಕ್ಕೂ ರೆಸ್ಪಾನ್ಸ್ ಇಲ್ಲ, ಇದಕ್ಕೂ ರೆಸ್ಪಾನ್ಸ್ ಇಲ್ಲ. ಸಿದ್ದರಾಮಯ್ಯನವರು 2 ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು ಕೆಲವು ಸಮುದಾಯಗಳಿಗೆ ಆಗ್ತಿಲ್ಲ, ವಿರೋಧ ಇದೆ. ಯಾಕಂದ್ರೆ ಪದೇ ಪದೇ ಮುಖ್ಯಮಂತ್ರಿಗಳು ಕೂಡ ಹೇಳ್ತಾರೆ, ನಾನು 2 ಸಲ CM ಆಗಿರೋದನ್ನ ತುಂಬಾ ಜನ ಸಹಿಸ್ಕೊಳ್ತಾ ಇಲ್ಲ, ಹಿಂದುಳಿದ ವರ್ಗದ ಮುಖಂಡ CM ಆಗ್ಬಿಟ್ರು ಅದಕ್ಕೆ ಸಹಿಸ್ಕೊಳ್ತಾ ಇಲ್ಲ ಅಂತ ಪದೇ ಪದೇ ಹೇಳ್ತಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಬರಲಿಕ್ಕೆ ಪಂಚಮಸಾಲಿ ಮೀಸಲಾತಿ ಹೋರಾಟ ಭಾಳ ದೊಡ್ಡ ಕೊಡುಗೆ ಕಟ್ಟಿದೆ ಅನ್ನೋದು ಮರಿಬಾರ್ದು. ಯಾಕೆಂದರೆ ಇದು ಜನಸಾಮಾನ್ಯನಿಗೆ ಗೊತ್ತೈತಿ, ದನಾಕ ಹುಡುಗನಿಗೆ ಗೊತ್ತೈತಿ. ಯಾಕಪ್ಪ ಅಂದರೆ, ಇಂದಿನ ಭಾರತೀಯ ಜನತಾ ಪಕ್ಷದ ಅಂದಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬೊಮ್ಮಾಯಿ ಸಾಹೇಬರು ನಮಗೇನು ಹೊಸ ಪ್ರವರ್ಗ ಕೊಟ್ಟರು, 2D ಅಂತೇಳಿ. 2Aಗೆ ಪರ್ಯಾಯವಾಗಿ ಹೊಸ ಪ್ರವರ್ಗ ಸೃಷ್ಟಿ ಮಾಡಿ ಕೊಟ್ಟರು. ನಾನು ಅದನ್ನು ಸ್ವಾಗತ ಮಾಡಿದೆ. ಅದನ್ನೇ ಬೊಮ್ಮಾಯಿ ಅವರು ಡಿಸೆಂಬರಲ್ಲಿ ಏನು ದೊಡ್ಡ ರ್ಯಾಲಿ ಮಾಡಿದ್ರು, 22ನೇ ಇಸ್ವಿ 22ನೇ ತಾರೀಕು. ಅವತ್ತೇ ಅನೌನ್ಸ್ ಮಾಡಿದರೆ ಬೊಮ್ಮಾಯಿಯವ್ರ ಸರ್ಕಾರ 130 ಬರ್ತಿತ್ತು, 60ಕ್ಕೆ ಬರ್ತಿತ್ತು. ಬೊಮ್ಮಾಯಿಯವ್ರು ಅನೌನ್ಸ್ ಮಾಡಲಿಲ್ಲ. ನಮ್ಮ ಜನ ವಾಪಸ್ ಹೋಗ್ಬೇಕು ಏನು ತೀರ್ಮಾನ ಮಾಡಿದ್ರು. ನಮಗೆ ಬೊಮ್ಮಾಯಿಯವ್ರು ಕರೆಸಿ ಹೆಂಗೆ ಕಳಿಸಿರಲ್ಲಪ್ಪ ಅಂತ ಮಾನಸಿಕ ನಮ್ಮ ಜನ ಇತ್ತು. ಮೋಸ್ಟ್ಲಿ ಕಾಂಗ್ರೆಸ್ ಹೆಸರು ಸಪೋರ್ಟ್ ಮಾಡೋಣ, ಇವರಿಂದ ನ್ಯಾಯ ಸಿಗುತ್ತೆ ಅಂತೇಳಿ ಆ DK ಶಿವಕುಮಾರ್ ಅವರು ಬೊಮ್ಮಾಯಿ ಸಿದ್ದರಾಮಯ್ಯನವ್ರ ಮಾತು ಕೇಳಿ ನಮ್ಮ ಜನ ಏನು ಮಾಡಿ, ನಾನು 3 ತಿಂಗಳು ಸತ್ಯ ಕೂತ್ಕೊಂಡಿದ್ದೆ. ನೋಡಿ ಟಿವಿಯಾಗ ನೋಡಿ ನಮ್ಮ ಗುರುಗಳಿಗೆ ಸತ್ಯ ಸಿಕ್ಕತ್ತಲ್ಲ, ಒಂದು ಸರಿ ಯಾಕೆ ಬದಲಾವಣೆ ಮಾಡ್ತಿರ್ತು. ಫಸ್ಟ್ ಟೈಮ್ ಪಂಚಮಸಾಲಿ ಲಿಂಗಾಯತರು. ಯಾವಾಗಲೂ ನಮ್ದು ಏನಿತ್ತು 70% BJP ಇತ್ತು ನಮ್ಮ ಜನ, ಒಂದು 10% ಜನತಾದಳ, ಒಂದು 20% ಕಾಂಗ್ರೆಸ್ ಇತ್ತು. ಈ ಸರಿ ಏನು ಮಾಡ್ಬಿಟ್ರಪ್ಪ ಅಂತಂದರೆ 50-50 ಮಾಡಿಬಿಟ್ರು. ಯಾರಿಗೆ ಕಾಂಗ್ರೆಸ್ದವ್ರಿಗೆ ಅವ್ರು ಆದೇಶ ಮಾಡಿದ್ರು. ಇವತ್ತೇನೋ ಅವ್ರ ಸರ್ಕಾರ ಬಂದಿದೆಯಪ್ಪ ಅಂದರೆ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಆ ಸಮುದಾಯಗಳು ಅಷ್ಟೇ ಕಾಣಲ್ಲ, ಲಿಂಗಾಯತರು ಕಾಣಿದ್ದಾರೆ. ಅವ್ರು ಋಣ ಹಿಡ್ಕೋಬೇಕಲ್ಲ, ಆ ಕೃತಜ್ಞತೆ ಬೇಕಿಲ್ಲ. ಬೆಳಗಾವಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಪುತ್ರ ಸೋಲಿಗೂ ಕೂಡ ಪಂಚಮಸಾಲಿ ಸಮುದಾಯ ಈ ಬಾರಿ ಮತ ಹಾಕಿಲ್ಲ ಅಂತನಾ? ಅದನ್ನು ಉಪಚುನಾವಣೆ ರಾಜಕೀಯ ಕಾರಣಕ್ಕೆ ಬಳಸಕ್ಕೆ ಬರೋದಿಲ್ಲ. ಅದು ಅವರ ನಡವಳಿಕೆ ಏನೈತೆ, ಜನ ಹೆಂಗೆ ನೀವು ಮಾಧ್ಯಮದಲ್ಲಿ ವಿಶ್ಲೇಷಣೆ ಮಾಡ್ತೀರಿ. ನಾನಂತೂ ಯಾವ ಸಂದೇಶವನ್ನು ಎಲ್ಲಿ ಕೊಡೋಕೆ ಹೋಗಿಲ್ಲ. ನನ್ನ ಉದ್ದೇಶ 2A ಮೀಸಲಾತಿ ಅಷ್ಟೇ ಇತ್ತು. ಸಣ್ಣ ಪುಟ್ಟ ಎಲೆಕ್ಷನ್ ಯಾಕೆ ಕಳಿಸಿಲ್ಲ ಅಂದರೆ ನಾನು ಏನೋ ಕೊಡದೆ ಹೋದ್ರು ನಮ್ಮ ಜನಕ್ಕೆ ಅದು ಆಲೋಚನೆ ಐತಿ. ನಮ್ಮ ಉದ್ದೇಶ ಏನಪ್ಪ ಅಂದ್ರೆ, ಮುಖ್ಯಮಂತ್ರಿ ಇಷ್ಟೊಂದು ಅರೆಸ್ಟ್ಮೆಂಟ್ ಮಾಡುವಂಥ ಅದು ಜಿಲ್ಲಾಧಿಕಾರಿಗಳ ಆದೇಶ ಮಾಡ್ತಾರಲ್ಲ, ಎಂಥ ವಿಚಿತ್ರ ಆದೇಶ. 54 ಸಮುದಾಯಗಳ ಪ್ರೊಟೆಸ್ಟ್ ಐತಿ 10ನೇ ತಾರೀಕಿಂದ 20ನೇ ತಾರೀಕುವರೆಗೂ. ಆದರೆ ಒಂದೇ ಒಂದು ಸಮುದಾಯಕ್ಕೆ ಮಾತ್ರ ಟಾರ್ಗೆಟ್ ಮಾಡ್ತಾರೆ. ಪಂಚಮಸಾಲಿ ಲಿಂಗಾಯತರ ಸಮಾವೇಶಕ್ಕೆ ಯಾವುದೇ ವಾಹನಗಳು ಬರಕೂಡ್ದು, ಯಾವ ವಾಹನಗಳು ತೆರಕೂಡ್ದು, ಬೆಳಗಾವಿ ಜಿಲ್ಲೆಯಿಂದ ಹೊರಗಿಡಬೇಕು. ವಿಚಿತ್ರ ಇದು. ನಾವೇನು ಕರ್ನಾಟಕದ ಸ್ವತಂತ್ರ ಕರ್ನಾಟಕದಲ್ಲಿದ್ದಾವೋ ಅಥವಾ 370 ಇರ್ತಕ್ಕಂಥ ಕಾಶ್ಮೀರದಾಗ ಅದಾವೇನೋ ಅಂತ ಅನುಮಾನ ವ್ಯಕ್ತ. ನಮ್ಮ ಹೋರಾಟಕ್ಕೆ ಮಾಡಿದ್ರು DC ಅವರು ಪಾಪ ಅದನ್ನು ವಿತ್ಡ್ರಾ ಮಾಡಿಕೊಂಡ್ರು, CM ಅವ್ರು ಪಾತ್ ಕೊಟ್ಟರು, ಸಮಾವೇಶ ಮಾಡಿ ಫಿಕ್ಸ್ ಆಯಿತು. ಆದರೆ ನನಗೇನಪ್ಪ ಅಂದರೆ, ಜನ ಆಕ್ರೋಶ ಬಂದಿಡ್ತಾರೆ ಸಹಜ. ಆಕ್ರೋಶಗಳನ್ನು ತಣಿಸೋ ಶಕ್ತಿ DGPಗೆ ಇರಬೇಕಾಗಿತ್ತು. ಅಲೋಕ್ ಕುಮಾರ್ ನೋಡಿ ಕಲೀರಿ. ಅಲೋಕ್ ಕುಮಾರ್ ಎಂಥ ದೊಡ್ಡ ವ್ಯಕ್ತಿ ಅಂದರೆ, ನಾನು ಸವದತ್ತಿಯಿಂದ ಪಾದಯಾತ್ರೆ ಮಾಡಿಕೊಂಡು 19ನೇ ತಾರೀಕು ಡಿಸೆಂಬರ್ ತಿಂಗಳು ಸವದತ್ತಿ ಪಾದಯಾತ್ರೆ ರಾತ್ರಿ 12 ಗಂಟೆ ಮಾಡಿದೆ. 22ನೇ ತಾರೀಕು ಬೆಳಗ್ಗೆ 11 ಗಂಟೆ ಪಾದಯಾತ್ರೆ ಬಗಡೆ ಬಂತು. ಆವತ್ತಿಂದ ಇವತ್ತು ನಮ್ಮ ಜೊತೆ ಇರ್ತಿದ್ರು, ಅವರು ಮಾತಾಡ್ತಿದ್ರು. ಒಂದು ರೀತಿ ಮುಖ್ಯಮಂತ್ರಿ ಜೊತೆ ಮಾತಾಡ್ತಿದ್ರು, ನನ್ನ ಜೊತೆ ಮಾತಾಡ್ತಿದ್ರು. ಒಂದು ಹೋರಾಟಗಾರರ ಆ ನೋವು ಆಕ್ರೋಶವನ್ನು ತಣಿಸೋ ಪ್ರಯತ್ನವನ್ನು ಪೊಲೀಸ್ ಅಧಿಕಾರಿ ಕೆಲಸ ಮಾಡಬಾರ್ದು. ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಸರ್ಕಾರಕ್ಕೆ ಸಂಧಾನ ಮುಖಾಂತರವಾಗಿ ಸರ್ಕಾರಕ್ಕೂ ಮುಜುಗರ ಆಗದ ರೀತಿಯಲ್ಲಿ, ನಮ್ಮ ಹೋರಾಟಗಾರರಿಗೂ ಸಹ ನೋವಾಗದ ರೀತಿಯಲ್ಲಿ ಅಧಿಕಾರಿಗಳ ಬಗ್ಗೆ ಒಂದು ವಿಚಾರ ಪ್ರಸ್ತಾಪ ಮಾಡಿದ್ರಿ ನೀವು. ಶಾಮನೂರು ಶಿವಶಂಕರಪ್ಪ ಅವರು ಇದೇ ವಿಚಾರವಾಗಿ ಬಹಳಷ್ಟು ಒಂದು ಬೇಸರವಾಗಿ CMಗೆ ಕೂಡ ಒಂದು ಪತ್ರವನ್ನ ಬರೆದಿದ್ರು. ಈ ಸರ್ಕಾರದಲ್ಲಿ ನಮ್ಮ ಲಿಂಗಾಯತ ಅಧಿಕಾರಿಗಳಿಗೆ ಅಭದ್ರತೆ ಕಾಣ್ತಾ ಇದೆ, ಸೂಕ್ತವಾದಂತ ಪೋಸ್ಟಿಂಗ್ ಸಿಗ್ತಾ ಇಲ್ಲ, ವರ್ಗಾವಣೆ ಮಾಡ್ತಾ ಇದ್ದಾರೆ, ಆಯಕಟ್ಟಿನ ಜಾಗದಲ್ಲಿ ಸಿಗ್ತಿಲ್ಲ, ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗ್ತಿದೆ ಅಂತ. ನಿಜಾನ ಅದು? ಅಲ್ಲ, ನಾನು ಅವ್ರು ಬೆಂಬಲ ಪಟ್ಟಿರಲ್ಲ.
ಶಿವಶಂಕರಪ್ಪರ ಹೇಳಿಕೆಯಲ್ಲಿ ಸತ್ಯ ಇದೆ ಅಂತ ಹೇಳಿಕೆ ಕೊಟ್ಟೇನೆ. ಯಾಕೆ ನನಗೆ ಅಂತ ವಿಷಯ ಬಂದಿತ್ತು. ನಾನು ಆ ಸಂದರ್ಭ ಯಾಕೆ ನಾನು ಸಮಾಧಾನ ಆದನಪ್ಪ ಅಂದರೆ, ಕೂಡ ಆಯಾ ಸರ್ಕಾರಗಳು ಆಯಾ ಅಧಿಕಾರಿಗಳನ್ನು ಎತ್ತಂಗಡಿ ಮಾಡ್ತಾರೆ, ಟ್ರಾನ್ಸ್ಫರ್ ಮಾಡ್ತಾರೆ, ಇದು ಎಲ್ಲ ಪಕ್ಷಗಳಿರ್ತಕ್ಕಂಥ ಪ್ರಕ್ರಿಯೆಗಳು. ಮತ್ತು ಅಂಥ ಅಧಿಕಾರಿಗಳನ್ನು ಎತ್ತಂಗಡಿ ಮಾಡಿದಾಗ ಅವ್ರನ್ನ ದೂರಿಟ್ಟಾಗ ಅದನ್ನು ಹೇಗಾದರೂ ನಾವು ಸಹಿಸ್ಕೋಬೋದು. ಮತ್ತು ಇನ್ನೊಂದು ಸರ್ಕಾರ ಬರ್ತೀವಿ, ಇನ್ನೊಂದು ಆಯಾ ಕಡೆ ಜಾಗ ಕೊಡ್ತಾರೆ, ತಿಂಗಳ ಪಗಾರ ಬರ್ತದೆ ಅಂತ ತಿಳಿಕಿನ ಅವಶ್ಯಕತೆ. ನಮ್ಮ ರಾಜಕಾರಣಿಗಳಿಗೆ ಒಳ್ಳೆಯ ಖಾತೆ ಕೊಟ್ಟಿಲ್ಲ ಏನಂತಾರೆ, ಅದು ನಾವು ಸಹಿಸ್ಕೊತೀವಿ. ಇದು ಒಂದು ಸಮುದಾಯದ ಹೋರಾಟ, ಇವರೇನು ಕೈಲಿ ಕೊಡೋದಲ್ಲ. ಮೀಸಲಾತಿ ಏನು ಕ್ಯಾಶ್ ಅಲ್ಲ ಅಥವಾ ಅಸೆಟ್ ಅಲ್ಲ, ಏನಲ್ಲ. ಓನ್ಲಿ ಒಂದು ಮೀಸಲಾತಿ ಎನ್ನುವಂಥ ಒಂದು ಟ್ರೈನ್ ಒಳಗಡೆ ಪಂಚಮಸಾಲಿ ಒಳಗಡೆ ಅವ್ರಿಗೊಂದು 2 ಸೀಟ್ ಕೊಡ್ರಪ್ಪ ಅಂತ ಅಷ್ಟೇ ಇದೆ. ಈಗೇನವು 3B ಒಳಗಡೆ 5% ಅದೇ 5 ಸೀಟ್ ಕೊಡಕತ್ತೀರಿ. 2A ಒಳಗೆ 15 ಸೀಟ್ ಆದರೆ ಒಂದು 2 ಸೀಟ್ ಕೊಡ್ರಿ ಅಂತ ಕೇಳಿದೆ ಹೊರತು ಬೇರೆ ಏನೂ ಕೇಳೋಕ್ಕೋಗಿಲ್ಲ. ಇದನ್ನು ಮುಕ್ತ ಆಯಿತು, ನಿಮಗೆ ಒಂದು ದಿವಸ ಕೊಡ್ತೇವೆ, ಒಂದು ಒಳ್ಳೆಯ ಸೌಜನ್ಯದ ಮಾತು, ಪ್ರೀತಿಯ ಮಾತು, ಅಂತಃಕರಣದ ಮಾತು, ಪ್ರಜೆಗಳೊಂದಿಗೆ ಭಾವನಾತ್ಮಕವಾಗಿ ಬೆಸೆಯುವ ಮಾತನ್ನು ಅವ್ರು ಆಡಿದರೆ ನಾವು ಸಿದ್ದರಾಮಯ್ಯವ್ರ ಜೈಕಾರಕ್ಕೆ ಪಟಾಕಿ ಹಾಕಿ ಗುಲಾಲ್ ಹಾಕಂತೀವಿ. ಅದನ್ನು ಮಾಡಲಿಲ್ಲ, ಅದಕ್ಕೆ ಜನರು ಒಂದು ರೊಚ್ಚಿಗೆ ಇದ್ದಿದ್ದು. ನಿಮ್ಮ ಹೋರಾಟ ಈಗ ಸರಿಯಾದ ದಿಕ್ಕಿನಲ್ಲಿ ಹೋಗ್ತಿದ್ಯಾ ಸರ್? ಯಾಕೆಂದ್ರೆ ವಿಜಯಾನಂದ ಕಾಶ್ಯಪ್ಪನವರವರು ಈಗ ನಿಮ್ಮ ವಿರುದ್ಧನೇ ಮಾತಾಡ್ತಾರೆ. ಸ್ವಾಮೀಜಿಗಳು ಕಾವಿ ಬಿಟ್ಟು ರಾಜಕೀಯಕ್ಕೆ ಬಂದ್ಬಿಡ್ಲಿ ಅಂತ ನಿಮ್ಗೆ ಮುಕ್ತವಾಗಿ ಆಹ್ವಾನ ಕೊಡ್ತಾರೆ. ಪಾಪ ಅವ್ರಿಗೆ ಏನಾಗೈತಿ, ನಿಗಮ ಮಂಡಳಿ ಅಧ್ಯಕ್ಷ ಮಾಡಿದ ಮೇಲೆ ಅವ್ರಿಗೆ ಏನಾಗೈತಿ, ಸಿದ್ದರಾಮಯ್ಯನವರ ಅತಿಯಾದ ಪ್ರೀತಿಗೆ ಕಟ್ಟು ಬಿದ್ದು ಗುರುಗಳು ಬೈತಾರೆ. ನಾನು ಭಾಳ ಖುಷಿ ಪಡ್ತೇನೆ. ಅವರು ನನ್ನನ್ನು ಬೈದು ಮಂತ್ರಿಗಳಾಗಲಿ, ನನ್ನನ್ನು ತೆಗಳಿ ನಾಳೆ ಮುಖ್ಯಮಂತ್ರಿಗಳಾಗಲಿ, ನಾನು ಇನ್ನಷ್ಟು ಬೈದು ದೇಶದ ಪ್ರಧಾನಮಂತ್ರಿ ಆಗಲಿ, ಅವ್ರ ಬಗ್ಗೆ ನನಗೆ, ಯಾಕೆ ನನ್ನ ಪಾದಯಾತ್ರೆಗೆ ನಾನು ಕರೆದಾಗ ಒಂದೇ ಮಾತಿ ಬಂದು ನನ್ನ ಜೊತೆಗೆ ಈ 4 ವರ್ಷಗಳು. ಈಗೇಕಿಲ್ಲ ಸರ್, ಈಗೇಕಿಲ್ಲ. ಏನು ಯತ್ನಾಳ್ ಅವ್ರ ಜೊತೆ ಇದ್ದೀರಿ, ಯತ್ನಾಳ್ ಅವ್ರ ಟೀಮ್ ನಿಮ್ಮ ಜೊತೆ ಇದೆ ಅಂತ ಅವ್ರು ಏನಾಯ್ತಪ್ಪ ಅಂದರೆ, ಅವರು ಸರ್ಕಾರ ಇದ್ದಾಗೂ ಎದುರಾಕೊಂಡು ಹೋರಾಟ ಮಾಡಿದ್ರು. ಅಮಿತ್ ಶಾ ಅಂತವರು ಕರೆದು ನೀನು ಮಂತ್ರಿ ಮಾಡ್ತಾನಪ್ಪ, ಹೋರಾಟ ಕೈ ಬಿಡೋದ್ರು ಒಪ್ಪಲಿಲ್ಲ. ಅವ್ರು ಒಂದೇನಿತ್ತು, ನಾನು ಮೀಸಲಾತಿ ನನಗೆ ಕೊಡೋವರೆಗೂ ನಾವು ನಿಮ್ಮ ಸರ್ಕಾರದ ಯಾವುದೇ ಸಚಿವ ಸ್ಥಾನ ತಗೊಳ್ಳಲ್ಲ ಅಂತೇಳಿ. ಇವತ್ತು ಅವ್ರ ಸರ್ಕಾರ ಇಲ್ಲ, ಈಗಲೂ ಹೋರಾಟ ಮಾಡ್ಕೊತಾರೆ. ಇವರು ಅಧಿಕಾರ ಇಲ್ಲದಾಗ ಹೋರಾಟ ಮಾಡಿ ಬಾಯಿ ಸಿಕ್ಕಂಗೆ ಅವತ್ತಿನ ಸರ್ಕಾರಗಳನ್ನು ಬೈದು ಅಧಿಕಾರಕ್ಕೆ ಬಂದ ಮೇಲೆ ಇವತ್ತು ತೆಗಳುವಂಥದ್ದು, ಈ ರೀತಿ ಗುರುಗಳನ್ನ ಟೀಕೆ ಮಾಡುವಂಥದ್ದು, ಅದು ಮನುಷ್ಯನ ಸಹಜ ಗುಣ. ಅದು ರಾಜಕಾರಣ ಸಹಜ ಗುಣ. ಇಲ್ದಾಗೆ ಹೋರಾಟಕ್ಕೆ ಬರ್ತಾರೆ, ಅಧಿಕಾರಕ್ಕೆ ಬಂದಾಗೆ ಆ ಮುಖ್ಯಮಂತ್ರಿ ಎಲ್ಲಿ ತಪ್ಪು ತಿಳ್ಕೊತಾರೋ ಅನ್ನೋಂಥ ಕಾರಣಕ್ಕೆ ಬರದೇ ಇರ್ಬೋದು. ಅದು ಪ್ರತಿಯೊಬ್ಬ ರಾಜಕಾರಣಿ ಮನುಷ್ಯ ಸಹಜ ಗುಣ. ಹಂಗಾಗಿ ನನಗೆ 999 ಜನರು ಬೆಂಬಲ ಕೊಟ್ಟಾಗ ಒಬ್ಬ ವ್ಯಕ್ತಿನ ಟೀಕೆ ಮಾಡಿದ್ರೆ ನಾನು ಗಣ ತಾಣಕ್ಕೆ ಹೋಗೋದೇ ಇಲ್ಲ. ನನಗೆ ಜನಸಾಮಾನ್ಯರು ಮುಖ್ಯ ಅಂತ. ಇವತ್ತಿನವರೆಗೂ ಬಸವಪಾಟಿ ಯತ್ನಾಳ್ ಅವರು ನಮ್ಮ ಹೋರಾಟವನ್ನು ಇಂದು ವೈಯಕ್ತಿಕವಾಗಿ ಬಳಸ್ಕೊಂಡಿಲ್ಲ. ಹಂಗೆ ವೈಯಕ್ತಿಕವಾಗಿ ಬಳಕೆ ಮಾಡ್ಕೊಂಡಿದ್ರೆ ಯಾವತ್ತೇ ರಾಜ್ಯದ ಮುಖ್ಯಮಂತ್ರಿ. ಅದೇ ಪ್ರಶ್ನೆ ಉಂಟಾಗಿರೋದು, ಯತ್ನಾಳ್ ಅವರು ರಾಜಕೀಯ ಅಸ್ತಿತ್ವಕ್ಕಾಗಿ ಸ್ವಾಮೀಜಿಗಳನ್ನ ದುರುಪಯೋಗ ಪಡ್ಕೊಳ್ತಾ ಇದ್ದಾರೆ ಅಂತ. CM ಹಾಕಿದಿಲ್ಲ ಅವರು. ಅವರಿಗೆ ಆಯ್ತು ನಾವು ಹೋರಾಟ ಕೈ ಬಿಡ್ತೇವೆ, ಈ ಮುಂದಿನ ಮುಖ್ಯಮಂತ್ರಿ ಯತ್ನಾಳ್ ಅಂತ ಘೋಷಣೆ ಮಾಡಿ BJP ಅಂದ್ಬಿಟ್ಟಿದ್ರೆ ಅನುಮೋದಾಗಿತ್ತು, ನಾವು ಅಷ್ಟು ದುಡಿದಿದ್ರು ಅವರು. ಆದರೆ ಎಂದೂ ಸಹ ಅದು ನನಗೆ ಒಂದು ದಿನ ಸಹ ನೀವು ಸಮಾಜದ ರಾಜಕಾರಣಿಗಳಿಗೆ ಅದು ಬೇಕಿದ್ದು ಕೇಳಕ್ಕೆ ಹೋಗ್ಬಿಟ್ಟು ಓನ್ಲಿ 2A ಕೇಳ್ರಿ. ಹಾಗಾದ್ರೆ ಯತ್ನಾಳ್ ಅವರು CM ಆಗ್ಲಿ ಅಂತ ತಾವು ಬಯಸ್ತಾ ಇದ್ದೀರಲ್ಲ? ಅವ್ರು ಎಂದು ನಿಮಗೆ ಹೇಳಿದಂದ್ರೆ ಸ್ವಾರ್ಥ ಭಾವನೆ ಎಂದೂ ಮಾಡಲಿಲ್ಲ. ಒಟ್ಟಾರೆ ನಮ್ಮ ಜೊತೆ ಇರ್ತಕ್ಕಂಥದ್ದು ಯಾರ ತಕ್ಕ ಸ್ವಾರ್ಥ ಭಾವನೆ ಇಲ್ಲ. ಎಲ್ಲರೂ ತಮ್ಮ ರಾಜಕೀಯ ಎನ್ನುವಂಥ ಪಾದರಕ್ಷೆಯನ್ನು ವಸ್ತಿಲ್ಲ ಹೊರಗಡೆ ಬಿಟ್ಟು ಸಮಾಜದ ಮಕ್ಕಳಾಗಿ ಬಂದು ಹೋರಾಟ ಬೆಂಬಲ ಪಡ್ಕೊತಾರೆ. ಕೆಲವ್ರಿಗೆ ಮನುಷ್ಯನ ಆದಿಸಿ ಇದ್ದೇ ಇರುತ್ತೆ. ಹಂಗೆ ಅನ್ಕೊಳ್ಳೋರ ಮೇಲೆ ಬೇಜಾರಕ್ಕೆ ಹೋಗಲ್ಲ. ಈಗ ನಮ್ಮವ್ರಿಗೆ ಯಾರೋ ಟೀಕೆ ಮಾಡ್ತಾನೆ ಅನ್ಕೊಳ್ಳಿ, ನಾನು ಅವ್ರ ಬಗ್ಗೆ ಬೇಜಾರು ಮಾಡೋಕ್ಕೆ ಹೋಗಿಲ್ಲ. ನಾನು ಹೆಂಗೆ ಸಮಾಧಾನ ಆಗಿದ್ದೀನಿ, ಮಾಜಿ ಇದ್ದಾಗಾದ್ರೂ ಪುಣ್ಯಾತ್ಮರು ಹೋರಾಟಕ್ಕೆ ಬಂದು ಬೆಂಬಲ ಕೊಟ್ಟಾರಲ್ಲ, ಹಾಲಿದ್ದ ಬರ್ದಕ್ಕೆ ಇರ್ಬೋದು. ನಾಳೆ ಮತ್ತೆ ಇನ್ನೊಂದ್ಸರಿ ಬರ್ಬೋದು, ಮನಸ್ಸು ಪರಿವರ್ತನೆ ಆಗಲಿ. ಇದು ಈಗಷ್ಟೇ ಅಲ್ಲ, ಯಾವುದೇ ಸರ್ಕಾರ. ಈಗಲೂ ನಿಮ್ಮ ಲಿಂಗಾಯತ ಸಮುದಾಯದ ಕೂಗಿದೆ, ಸಮುದಾಯಕ್ಕೆ CM ಸ್ಥಾನ ಕೊಡಿ, ನಮಗೂ ಕೂಡ ಅವಕಾಶ ಕೊಡಿ ಅಂತ. ಈಗ ನೋಡ್ರಿ, ನಾನು ಈ ಹೋರಾಟಕ್ಕೆ ಇಳಿದ ಮೇಲೆ ನಂದು ಒಂದೇ ಗುರಿ, ಮುಖ್ಯಮಂತ್ರಿ ಸ್ಥಾನಕ್ಕಿಂತ, ಮಂತ್ರಿ ಸ್ಥಾನಕ್ಕಿಂತ, ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕಿಂತ ಮೀಸಲಾತಿ ಮುಖ್ಯ ಅಂತ. ಅದು ಒಂದನೇ ನಾನು ಪಕ್ಷಗಳಿಗೆ ಕೇಳ್ತೇನೆ. ನಿಮ್ಮ ಪಕ್ಷದ ಹೈಕಮಾಂಡ್ ವಿಚಾರಣೆ ಬಿಟ್ಟಿರ್ತಕ್ಕಂಥ ನಾನು ರಾಜಕೀಯ ಪ್ರಾತಿನಿಧ್ಯ ಕೇಳುವಂಥ ಸಂದರ್ಭದಲ್ಲಿ ಕೇಳ್ತೇನೆ. ಯಾರಿಗೆ ಕೇಳೋಕೆ ಅವ್ರಿಗೆ ಕೇಳ್ತೇನೆ. ನಂದು ಓನ್ಲಿ ಟಾರ್ಗೆಟ್ ಏನಪ್ಪ ಅಂದ್ರೆ ಮೀಸಲಾತಿಗಳು ನಮ್ಮನ್ನು ಹೊರಪಡಿಸಿ ಲಿಂಗಾಯತರಿಗೆ OBC ಕೊಟ್ರಿ ಅಂತ. ಈ ಕಡೆ ನೀವು ಈ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ರಿ, ಮತ್ತೊಂದು ಕಡೆ ಜಾತಿ ಗಣತಿ ವರದಿಯನ್ನು ಅನುಷ್ಠಾನ ಮಾಡಿ ಅಂತ ಹಿಂದುಳಿದ ವರ್ಗದ ಸಂಘಟನೆಗಳು ಒತ್ತಾಯ ಮಾಡ್ತಿದ್ದಾರೆ. ಇವ್ರಿಗೆ ಪಂಚಮಸಾಲಿ ಅವ್ರಿಗೆ ಏನಾದರೂ ನೀವು ಮೀಸಲಾತಿ ಕೊಟ್ರೆ ನಾವು ಕೂಡ ಹೋರಾಟಕ್ಕೆ ಇಳಿತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದು ಮೀಸಲಾತಿ ಸಂಘರ್ಷ ಆಗ್ತಾ ಇದೆ ಸಮುದಾಯಗಳ ನಡುವೆ. ನೋಡ್ರಿ, ಈಗ ನಾನು ಯಾವಾಗ ಅದು 2021 ಇಸ್ವಿ ನೀನು ಹೋರಾಟ ಮಾಡೋಕ್ಕಾದ್ರೆ ಇದೇ ರೀತಿಯಾಗಿ ಕೆಲವೊಂದು ಹಿಂದುಳಿದ ಜಾತಿಗಳು ಇದೇ ರೀತಿಯಾಗಿ ಎಲ್ಲ ಕಡೆ ಅರ್ಜಿ ಕೊಡ್ತಿದ್ರು, ವಿರೋಧ ಮಾಡ್ತಿದ್ರು. ನಾನು ತಪ್ಪು ತಿಳ್ಕೊಳಕ್ಕೆ ಹೋಗಿಲ್ಲ. ಅವರ ಅಭಿಪ್ರಾಯ ಅವ್ರು ಹೇಳ್ತಾರೆ. ನಾನು ಇಂಥ ಜಾತಿ ಕೊಡಬೇಡ ಅಂತ ಕೇಳೋಕ್ಕೆ ನಿಮಗೇನು ಹಕ್ಕಿದೆ ಅಂತ. ಈ ದೇಶದ ಪ್ರಜೆಗಳು ನಮಗೆ ಅಕ್ಕ ನಾವು ಕೊಡೋದು ಬಿಟ್ಟು ಸರ್ಕಾರಕ್ಕೆ ಬಿಟ್ಟಿದ್ದು, ನೀವ್ಯಾರು ಕೇಳಕ್ಕೆ ನಮಗೆ, ನೀವು ಅವ್ರಿಗೆ ಕೊಡಬೇಡ ಅಂತ ಹೇಳ್ತೀವಿ. ನಾವೆಂದ ನಿಮ್ಗೆ ಹೇಳಿದಾವೆ? ಈ ಸಮುದಾಯ ಇವತ್ತವರೆಗೂ ಅತ್ಯಂತ ಜಾತ್ಯತೀತ ಬೆಳೆದಿದೆ.
ಇವತ್ತು ಎಲ್ಲ ಹಿಂದುಳಿದ ಜಾತಿಗಳನ್ನು, ದಲಿತ ಸಮುದಾಯಗಳನ್ನು ಅತ್ಯಂತ ಪ್ರೀತಿಯಿಂದ ಕಂಡುಕೊಂಡಿದ್ದು ಪಂಚಮಸಾಲಿ ಸಮಾಜ. ಯಾವುದೇ ಜಾತಿಗಳು ಮೀಸಲಾತಿ ಕೇಳೋ ಸಂದರ್ಭದಲ್ಲಿ ನಮ್ಮ ಜನ ಬೆಂಬಲ ಕೊಟ್ಟಿದ್ದಾರೆ. ಆದರೆ ಪಂಚಮಸಾಲಿಗಳು ಕೇಳಬೇಕಾದ್ರೆ ನೀವು ಬೇಕಾದ್ರೆ ನೀವು ನಿಮ್ಮ ಮೀಸಲಾತಿಯನ್ನು ಹೆಚ್ಚಳ ಮಾಡಿ ಅಂತ ಕೇಳ್ರಿ. ಈ ಸಮಾಜದವರಿಗೆ ಕೊಡಬೇಡ ಅಂತ ಹೇಳುವಂಥ ಅಧಿಕಾರ ಯಾರಿಗೂ ಇಲ್ಲ. ಅಕಸ್ಮಾತ್ ನೀವು ಹೇಳ್ತಿರಪ್ಪ ಅಂದ್ರೆ ನಿಮ್ಮ ಅಭಿಪ್ರಾಯ, ಅದಕ್ಕೆ ನಾನು ಟೀಕೆ ಮಾಡೋಕ್ಕೆ ಹೋಗಲ್ಲ. ನನ್ನ ಹಕ್ಕನ್ನು ಕೇಳ್ತೀನಿ. ನಾವು ಕೇಳುವಂಥ ಸ್ಥಾನದಾಗ ಅದೇವಿ, ಸರ್ಕಾರ ಕೊಡುವಂಥ ಸ್ಥಾನದಾಗ ಅದೇವೆ. ಕೊಡೋದು ಬಿಟ್ಟು ಅವರೇ ಬಿಟ್ಟಿದ್ದು. ಅದಕ್ಕೋಸ್ಕರವಾಗಿ ಏನು ಮಾಡಿದ್ರು ಬಸವರಾಜ ಬೊಮ್ಮಾಯಿಯವರು, ಈ ಹಿಂದುಳಿದ ಜಾತಿಯ 2A ಮೀಸಲಾತಿಗಳು ಹಿಂದುಳಿದ ಜಾತಿಗಳ ಸಮಸ್ಯೆ ಆಗಬಾರ್ದು ಕಾರಣಕ್ಕೆ ನಮಗೆ ಹೊಸ ಪ್ರವರ್ಗ ಸೃಷ್ಟಿ ಮಾಡಿದ್ರು. 2D ಅಂತ ಎಲ್ಲ ಲಿಂಗಾಯತರು. ಅದು ನಮಗೆ ಗೆಜೆಟ್ಟು ಆಗಿತ್ತು. ಅದನ್ನು ಇವರೇ ಇದೇ ಸರ್ಕಾರದ ಕೆಲವು ವ್ಯಕ್ತಿಗಳು ಅವರ ಪರವಾಗಿರ್ತ ವ್ಯಕ್ತಿಗಳ ಮೇಲೆ ಕೇಸ್ ಸುಪ್ರೀಂ ಕೋರ್ಟ್ನಾಗ ಐತಿ. ಅವ್ರು ಹೇಳಿದ್ರು ವಿಕ್ರಮ ಕೇಸ್ ವಾಪಸ್ ಸರ್ಕಾರ ಸುಪ್ರೀಂ ಕೋರ್ಟ್ ಬೊಟ್ಟು ಮಾಡ್ತಿದೆ. ಅಲ್ಲ, ಇವರು ಅವ್ರು ಕೇಳೋ ಯಾರು ಇವ್ರ ಕಡೆ ಹಾಕ್ಸಲ್ಲ ಕೇಸ್, ಅದನ್ನು ಇವರು ಪಕ್ಷದವ್ರು ಹಾಕಿದಾರಲ್ಲ, ಅದನ್ನ ವಾಪಸ್ ತೆಗೆಸ್ಕೊಳ್ರಿ. ಅದನ್ನು ಒಬ್ಬ ನಮಗೆ ನ್ಯಾಯ ಕೊಡ್ಲಿ. ನಾವು ಕಷ್ಟಪಟ್ಟು ಹೋರಾಟ ಮಾಡಿದ್ದು ಹಿಂದೆ ಕೊಟ್ಟಿದ್ದಂತಹ ಅದನ್ನೂ ಕೊಡಕ್ಕೆ ರೆಡಿ ಇಲ್ಲ. 2A ಒಳಗಿನ ಮೂಲ ಬೇಡಿಕೆ ಅದರೊಳಗೆ ಸೇರಿಸಪ್ಪ, ಅದಕ್ಕೂ ಕೊಡಕ್ಕೆ ರೆಡಿ ಇಲ್ಲ. ಕೊನೆ ಪಕ್ಷ ಯಾವುದೋ ಬೇಡ ಕೊನೆಗೆ OBC ಮೀಸಲಾತಿ ಅದಕ್ಕೆ ರೆಕಮೆಂಡ್ ಮಾಡಿರಿ. ಅದು ನಿಮ್ಗೆ ನಿಮ್ದೇನು ದೊಡ್ಡ ನಿಮ್ದೇನು ಗಂಟು ಹೋಗಲ್ಲ. ಪೋಷಣೆ ಮಾಡೋ ಕೆಲಸ ಮಾಡಿರಿ. ನಾವು ಮತ್ತು ಕೇಂದ್ರ ಸರ್ಕಾರಕ್ಕೆ ಹೋರಾಟ ಮಾಡ್ತೀವಿ. ನಮ್ಮ ಸೆಂಟ್ರಲ್ OBC ಹಿಂದಿನ ನಮ್ಮ ಸಿದ್ದರಾಮಣ್ಣವ್ರು ಸಿದ್ದರಾಮಯ್ಯ ಸಾಹೇಬರು ನಮಗೆ ಇದು ಅನುಷ್ಠಾನ ರೆಕಮೆಂಡ್ ಮಾಡಿದರೆ ನಾವು ಅನುಷ್ಠಾನ ಮಾಡಿ ಹೋರಾಟ ಮಾಡ್ತೀವಿ. ನಿಮ್ಗೆ ಅದು ಇಲ್ಲ ಇದು ಇಲ್ಲ ವಿನಾಕಾರಣ ಗೊಂದಲ ಮಾಡಿಕೊಂಡು ಅರೆಸ್ಟ್ ಮಾಡಿ ನಮ್ಮ ಶಾಸಕರಿಗೆ ಅಧಿಕಾರ ಆಶೆ ತೋರಿಸಿ ಒಡೆದಾಳ ನೀತಿ ಮಾಡುವಂಥದ್ದು ಸರ್ಕಾರಕ್ಕೆ ಶೋಭೆ. ಜಾತಿ ಗಣತಿ ವರದಿ ಅನುಷ್ಠಾನಕ್ಕೆ ಬಿಡುಗಡೆಗೆ ವಿರೋಧ ಯಾಕೆ? ವರದಿಯಲ್ಲಿ ಏನಿದೆ ಅನ್ನೋದು ಇನ್ನೂ ಕೂಡ ಬಹಿರಂಗ ಆಗಿಲ್ಲ. ಆಗಲೇ ಕೂಡ ವರದಿ ಬಗ್ಗೆ ಅಪಸ್ವರ. ನೋಡ್ರಿ, ನಾವು ಕಾಂತರಾಜ್ ವರದಿ ಆಯೋಗದ ಬಗ್ಗೆ ನಮ್ಮ ಲಿಂಗಾಯತ ಸಂಘಟನೆಗಳಾಗಿರ್ಬೋದು, 64ನೇ ಲಿಂಗಾಯತ ಶಾಸಕರಾಗಿರ್ಬೋದು, ಈ ನಾಡಿನ ಹೆಸರಾಂತ ಸ್ವಾಮಿಗಳಾಗಿರ್ಬೋದು, ಎಲ್ಲರೂ ವಿರೋಧ ಮಾಡಿದ್ದಾರೆ. ಸ್ವತಃ ಶಿವಶಂಕರಪ್ಪನವರೇ ಮಹಾಸಭಾ ಅಧ್ಯಕ್ಷರಾಗಿ ಖಂಡನೆ ಮಾಡಿದ್ದಾರೆ. ನಾನು ಆ ಸಮುದಾಯದ ಹಲವು ಸ್ವಾಮಿಗಳಿಗೆ ನಾನು ಒಬ್ಬನು. ಹಾಗಾಗಿ ನಾನು ಸಹ ಕಾಂತರಾಜ್ ವರದಿಯನ್ನು ಅದು ವಿರೋಧ ಮಾಡಿದ್ದೀನಿ. ಜಾತಿ ಗಣಿತ ಮಾಡಲಿಕ್ಕೆ ನಮ್ಮದು ವಿರೋಧ ಇಲ್ಲ. ಜಾತಿ ಗಣಿತ ಮಾಡಲಿ, ಅದು ವೈಜ್ಞಾನಿಕವಾಗಿರಬೇಕು, ಸಂವಿಧಾನದ ಆಶಯಕ್ಕೆ ಹತ್ತಿರವಾಗಿರಬೇಕು, ದತ್ತಾಂಶಗಳ ಕ್ರೋಢೀಕರಣ ಇರಬೇಕು. ನೀವು ಯಾವುದೋ ಒಂದು ದುರುದ್ದೇಶದಿಂದ ಜಾತಿ ಗಣಿತ ವರದಿ ಮಾಡಿಕೊಂಡು ಸಮುದಾಯಗಳ ಭಾವನೆಗಳಿಗೆ ವ್ಯತಿರಿಕ್ತವಾಗಿ ವರದಿಯನ್ನು ಬಿಡುಗಡೆ ಮಾಡೋದು ಸರಿಯಲ್ಲ. ಮತ್ತೊಮ್ಮೆ ವರದಿ ಮಾಡಿರಿ. ಸಿದ್ಧಗಂಗಾ ಸ್ವಾಮೀಜಿ ಹೇಳಿದ್ರೆ ನನ್ನ ಮಟ್ಟಕ್ಕೆ ಬಂದು ಇವರು ಜಾತಿ ಗಣಿತ ಮಾಡಿಲ್ಲ, ಅದು ಹೆಂಗೆ ಒಪ್ಕೋಬೇಕು ಅಂತೇಳಿ ಎಲ್ಲೋ ಯಾರ್ದ ಮನೆ ಕೂತ್ಕೊಂಡು ವರದಿ ಮಾಡೋದು ವರದಿಯಲ್ಲ. ಹಂಗಾಗಿ ಆ ಕಾಂತರಾಜ್ ವರದಿ ಮೇಲೆ ಅನುಮಾನಗಳಿದೆ. ಅದಕ್ಕೆ ಹೊಸ್ತಾ ಮಾಡಿ ಜಾತಿ ಗಣಿತ ಮಾಡಿ ನಮ್ದು ಇರೋದಿಲ್ಲ. ಮಾಡಲಿ. ಆ ಜಾತಿ ಗಣಿತ ಪ್ರಾಮಾಣಿಕವಾಗಿ ದತ್ತಾಂಶಗಳ ಕ್ರೋಢೀಕರಣ ಕಾನೂನಾತ್ಮಕ ಮಾಡಿದ್ದೇ ಆದರೆ ನಮ್ಮ ಲಿಂಗಾಯತ ಸಂಖ್ಯೆ ಎಷ್ಟು ತೋರಿಸ್ರಿ, ನಮ್ಗೆ ಇರೋದಿಲ್ಲ. ಪ್ರಾಮಾಣಿಕ ಮಾಡೋದು ಪ್ರಯತ್ನ ಮಾಡಿ. ಲಿಂಗವನ್ನು ಕಟ್ಕೊಂಡು ಯಾರೇ ಇರಲಿ, ಅವರು ನಮ್ಮ ಒಳಪಂಗಡ ಡ್ರೆಸ್ಗಳು ಏನೇ ಇರಲಿ, ಅವ್ರು ಲಿಂಗಾಯತ ಅಂತಲೇ ಕೌಂಟ್ ಮಾಡೋ ಪ್ರಯತ್ನವನ್ನು ಸರ್ಕಾರ ಮಾಡಬೇಕಾಗಿತ್ತು. ಅವ್ರು ಹಂಗೆ ಮಾಡಲಿಲ್ಲ. ಉಪಜಾತಿ ಹೆಸರು ನಮೂದನೆ ಮಾಡಿ ಲಿಂಗಾಯತ ಹೆಸರು ಕೈ ಬಿಟ್ಟು ನಮ್ಮ ಸಂಖ್ಯೆನ ಕಡಿಮೆ ತೋರಿಸಿರುವಂಥ ಅನುಮಾನ ವ್ಯಕ್ತವಾಗ್ತದೆ. ಅದೇ ಥರ ಒಕ್ಕಲಿಗರ ಸಮುದಾಯಕ್ಕೂ ಅನುಮಾನ ವ್ಯಕ್ತವಾಗಿದೆ. ಅದಕ್ಕೋಸ್ಕರವಾಗಿ ಒಕ್ಕಲಿಗರ ಸಮುದಾಯದವರು ಎಲ್ಲರೂ ಪಕ್ಷಾತೀತವಾಗಿ ಮುಖ್ಯಮಂತ್ರಿ ಮನವಿ ಕೊಟ್ಟಿದ್ದಾರೆ. ಲಿಂಗಾಯತ ಶಾಸಕರು ಸಚಿವರು ಪಕ್ಷಾತೀತವಾಗಿ ಮಾನ್ಯ ಮುಖ್ಯಮಂತ್ರಿ ಮನವಿ ಕೊಟ್ಟಿದ್ದಾರೆ. ಆ ಕಾರಣಕ್ಕೆ ನಾನು ಸಹ ಅದಕ್ಕೆ ವಿರೋಧ ಮಾಡಿದ್ರೆ ಅದು ಅನುಷ್ಠಾನ ಆಗಬಾರ್ದು ಅಂತ ನಮ್ಮೊಂದು ಕಳಕಳಿ. ಮತ್ತೊಂದು ವಿಚಾರದಲ್ಲಿ ತಾವು ಸದ್ದು ಮಾಡಿದ್ರಿ, ಸುದ್ದಿ ಆದ್ರಿ. ವಕ್ಫ್ ಆಸ್ತಿ ವಿವಾದ ವಿಚಾರವಾಗಿ ಬೀದಿಗಿಳಿದು ಹೋರಾಟಕ್ಕೂ ಕೂಡ ಮುಂದಾಗಿದ್ರೆ ವ್ಯಾಪಕವಾಗಿ ನಿಮ್ಮ ಬಗ್ಗೆ ಟೀಕೆಗಳು ಕೂಡ ಬಂತು. ಇವರೊಬ್ಬ BJP ಮುಖಂಡರ ರೀತಿ ಹೋಗಿ ಕುತ್ಕೊಳ್ತಾರೆ, ಸ್ವಾಮೀಜಿಗಳ ರೀತಿ ಇರಬೇಕು, BJP ಮುಖಂಡರ ತರ ಇವರು ವಕ್ಫ್ ಆಸ್ತಿ ವಿವಾದವನ್ನು ಇಟ್ಕೊಂಡು ಹೋರಾಟಕ್ಕೆ ಹೋಗ್ತಾರೆ ಅಂತ ನಿಮ್ಮದೇ ಪಕ್ಷದ ಮುಖಂಡರುಗಳು ಕೂಡ ಮಾತನಾಡಿದ್ರು. ಈ ಟೀಕೆ ಬಗ್ಗೆ ನೀವೇನು ಹೇಳ್ತೀರಿ? ವಕ್ಫ್ ಅನ್ನುವಂಥದ್ದು ಆಯಾ ಧರ್ಮದ ಅಭಿವೃದ್ಧಿಗೆ ಆ ಯೋಜನೆ ಮಾಡಿದರೆ ಯಾರ್ದು ವಿರೋಧ ಇಲ್ಲ. ವಿನಾಕಾರಣ ನಮ್ಮ ಲಿಂಗಾಯತ ಸಮುದಾಯದ ರೈತರ ಭೂಮಿಗಳ ಮೇಲೆ ವಕ್ಫ್ ಎನ್ನುವಂಥ ನೋಟಿಸ್ ಕೊಟ್ಟಿದ್ದು ವಿರೋಧ ಮಾಡಿದ್ದೇವೆ. ಅದು ಒಂದು ಸಮುದಾಯದ ಒಂದು ಧರ್ಮದ ಅಭಿವೃದ್ಧಿಗೋಸ್ಕರತಕ್ಕಂಥ ಮಂಡಳಿ. ಅವರು ಸಮುದಾಯದ ಆಸ್ತಿಗಳ ಮೇಲೆ ನೋಟಿಸ್ ಕೊಡಲಿ. ಎಲ್ಲ ಬಿಟ್ಟು ಅಮಾಯಕ ರೈತರ ಮೇಲೆ, ಮಠಗಳ ಮೇಲೆ, ಮಂದಿರ ಮೇಲೆ ನೋಟಿಸ್ ಕೊಟ್ಟಾಗ ಆ ಸಮುದಾಯದ ಸ್ವಾಮಿಗಳಿಗೆ ನಾವು ವಿರೋಧ ಮಾಡಬೇಕಿಲ್ಲ. ನಾನು ಒಬ್ಬನೇ ವಿರೋಧ ಮಾಡಿದ್ದಾನೆ. ಕರ್ನಾಟಕ ಎಲ್ಲ ಮಠದ ಹೋರಾಟಕ್ಕೆ ಬಂದಾರಲ್ಲಿ ಎಲ್ಲರೂ ಬೆಂಬಲ ಕೊಟ್ಟಾರೆ. ಈ ದೇಶದಲ್ಲಿ ರೈತರ ವಿರೋಧವಾಗಿ ಯಾವುದೇ ಪಕ್ಷ, ಯಾವುದೇ ಜಾತಿಯವರು ರೈತನಿಗೆ ಅನ್ಯಾಯ ಮಾಡೋ ಪ್ರಯತ್ನ ಮಾಡಿ ನಾನು ಬೀದಿಗೆ ಹೋರಾಟ ಮಾಡಿದೆ. ಹಿಂದೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಫಲವತ್ತಾದ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳುವಂಥ ಒಂದು ಕಾಯ್ದೆ ತಂದಿದ್ದರು. ಅವತ್ತು ನಾನು ರೈತರ ಪರವಾಗಿ ಧ್ವನಿಯಾಗಿ ನಾನು ಬಿಹಾರಕ್ಕೆ ಹೋಗಿ ಹೋರಾಟ ಬೆಂಬಲ ಕೊಡ್ತೀನಿ, ದೆಹಲಿಗೆ ಹೋಗಿ ಹೋರಾಟದಲ್ಲಿ ಭಾಗವಹಿಸ್ತೀನಿ, ಅನೇಕ ಭಾಗದಲ್ಲಿ ಭಾಗವಹಿಸ್ತೀನಿ, ನಮ್ಮ ಕರ್ನಾಟಕದಲ್ಲೂ ಭಾಗವಹಿಸ್ತೀನಿ. ಫಲವತ್ತಾದ ಭೂಮಿಯನ್ನು ಕಸಿದುಕೊಳ್ಳೋ ಸರ್ ಅದಕ್ಕೆ ಕೊನೆಗೆ ಅದು ಸೆಂಟ್ರಲ್ ಗೌರ್ಮೆಂಟ್ ವಾಪಸ್ ತೆಗೆದುಕೊಂಡ್ರು ಆ ಒಂದು ಬಿಲ್ನ. ನನಗೇನಪ್ಪ ಅಂದ್ರೆ ಪಕ್ಷ ನೋಡೋಕ್ಕಾಗಲ್ಲ. ರೈತರಿಗೆ ಅನ್ಯಾಯವಾಗುವಂಥ ವಿಚಾರವನ್ನು ಹಿಂದೆ ಯಡಿಯೂರಪ್ಪನವ್ರ ಸರ್ಕಾರ ಪೋಸ್ಕೋ ವಿಚಾರದಲ್ಲಿ ತೀರ್ಮಾನ ಕೈಗೊಂಡು ನಾವು ಗದಗಿನ ಶ್ರೀಗಳ ಹೋರಾಟಕ್ಕೆ ಬೆಂಬಲ ಕೊಟ್ಟೆ. ಯಾವುದೇ ಆಗಿರಲಿ, ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಬಂದಾಗ ಪೋಸ್ಕೋದು ಮತ್ತೆ ಬಂದಾಗ ನಾನು ವಿರೋಧ ಮಾಡಿದೆ.
ಹಂಗೆ ರೈತರ ವಿಚಾರಕ್ಕೆ ಬಂದಾಗ ರೈತರ ಅನ್ಯವಾಗಂಥ ಸಂದರ್ಭ ಬಂದರೆ ಅವ್ರ ಪರ ನಿಲ್ತಾರೆ. ಅದು ಯಾವುದೇ ಪಕ್ಷ ಆಗಲಿ ಯಾವುದೇ ಜಾತಿ ಆಗಲಿ. ಹಂಗೆ ವಕ್ಫ್ ಅನ್ನುವಂಥ ಮಂಡಳಿ ನಮ್ಮ ಪಂಚಮಸಾಲಿ ಸಮುದಾಯದವರು ವಾಸ ಮಾಡುವಂಥ ಅನೇಕ ಹಳ್ಳಿಗಳ ಭೂಮಿಗಳನ್ನು ಮೇಲೆ ನೋಟಿಸ್ ಕೊಟ್ಟಿದ್ದಾರೆ. ಮತ್ತು ಸಮುದಾಯದ ಗುರುಗಳಾಗಿ ವಿರೋಧ ಮಾಡೋದು ಸರಿನೋ ತಪ್ಪು ವಿಚಾರ ಮಾಡೋದು. ನಾನೇ ಯಾವುದೇ ಪಕ್ಷದ ಬ್ಯಾನರ್ ಅಡಿಯಲ್ಲಿ ಹೋಗಿಲ್ಲ. ರೈತರ ಪರವಾಗಿರ್ತಕ್ಕಂಥ ಹೋರಾಟ ನನಗಿದ್ದೀನಿ. ನಾಳೆ ನೀವು ಕಾಂಗ್ರೆಸ್ನವರು ಯಾವುದೋ ಒಂದು ರೈತ ವಿರೋಧಿಯಾಗಿರ್ತಕ್ಕಂಥ ನಿಲುವಿರೋ ಪ್ರತಿಭಟನೆ ಮಾಡಿದ್ರು, ನಿಮ್ಮ ಹೋರಾಟಕ್ಕೆ ನಾನು ಬರ್ತೀನಿ. ಅದನ್ನು ಪಕ್ಷ ಎನ್ನುವಂಥ ಕನ್ನಡ ಹಾಕೊಂಡು ಯಾಕೆ ಮಾಡ್ತೀನಿ? ನಾವು ಒಬ್ಬ ರೈತ ಪರ ಸ್ವಾಮೀಜಿಗಳಾಗಿ ಅವ್ರ ಪರವಾಗಿ ನಾವು ಹೋರಾಟಕ್ಕೆ ಕೈ ಜೋಡಿಸ್ತೀನಿ ಹೊರತು ಈ ರೀತಿಯಾಗಿರ್ತಕ್ಕಂಥ ಒಂದು ಪಕ್ಷದ ಕಾರ್ಯಕ್ರಮ ಅಂತೇಳಿ ಹಳದಿ ಕಡೆ ನೋಡುವಂಥ ಪ್ರಯತ್ನ ಮಾಡಬಾರ್ದು. ಇವತ್ತು ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ನಮ್ಮ ಜನಾಂಗದವರು ವಾಸ ಮಾಡುವಂಥ ಅನೇಕ ಭೂಮಿಗಳನ್ನು ನೋಟಿಸ್ ಕೊಟ್ಟಿದ್ದಾರೆ. ಕಣ್ಣೀರಾಗ್ತಾರಲ್ಲ, ಅನೇಕ ಮಠಗಳ ಮೇಲೂ ಸಹ ಒಪ್ಕೊಂಡು ಆಸ್ತಿ ಕೊಂತಿದೆ. ಇದು ಬೇಸರ ತಾನು ಹಿಂಗಿದ್ದಾಗ ಒಬ್ಬ ಸ್ವಾಮೀಜಿಯಾಗಿ ನಾನು ಖಂಡಿಸ್ಬೇಕು. ನಾನು ಒಬ್ಬನೇ ಕರ್ನಾಟಕಕ್ಕೆ ಯೋಗಿ ಆದಿತ್ಯನಾಥ್ ಅಂತ ಒಬ್ಬ ರಾಜಕಾರಣಿ, ಒಬ್ಬ CM ಅಗತ್ಯತೆ ಇದೆಯಾ? ಅಂಥವ್ರು ಬರಬೇಕು ರಾಜಕಾರಣಕ್ಕೆ ಅಂತ ಬಯಸ್ತೀರ? ನಾನೆಂತಪ್ಪ ಅಂದರೆ ಯೋಗಿ ಆದಿತ್ಯನಾಥ್ ಅವರ ಆ ಜನಪರ ಆಡಳಿತ, ಅವರ ಸೈದ್ಧಾಂತಿಕವಾದಂಥ ವಿಚಾರಗಳು ಏನೇ ಇರಲಿ, ಆ ಭಾಗದಲ್ಲಿ ಲ್ಯಾಂಡ್ ಆರ್ಡರ್ನ ಮೇಂಟೈನ್ ಮಾಡೋದಾಗಿರ್ಬೋದು ಮತ್ತು ಪ್ರಾಮಾಣಿಕ ಆಡಳಿತ ನೋಡುವಂಥ ಸಂದರ್ಭ ಬಂದಾಗ ಇಲ್ಲಿ ಕರ್ನಾಟಕದಲ್ಲಿ ಅಂತಹ ಒಂದು ಬೆಳವಣಿಗೆಗಳಾದರೆ ತಪ್ಪೇನಿಲ್ಲ ಅಂತ. ತಮ್ಮಿಂದಲೇ ಶುರು ಆಗ್ಬೋದಲ್ಲ? ನಾನು ಯಾವತ್ತೂ ಶಾಸಕರುಗಳಿಗೆ ರಾಜಕಾರಣಿಗಳಿಗೆ ಮಾರ್ಗದರ್ಶನ ಮಾಡುವಂಥ ಗುರು ಆಗ್ತಾನೆ ಹೊರತು ನಾನೇ ಜನಪ್ರತಿನಿಧಿ ಆಗೋದು ಪ್ರಯತ್ನ ಮಾಡಲ್ಲ. ಯಾವತ್ತಾದ್ರೂ ಆಫರ್ ಬಂದಿದೆಯಾ ಸರ್ ಈ ಥರ ಟಿಕೆಟ್ ಆಫರ್ ವಿಧಾನಸಭೆ ಲೋಕಸಭೆ ಎಲೆಕ್ಷನ್ಗೆ? ಅಂತ ಅನೇಕ ರೀತಿಯಾಗಿರ್ತಕ್ಕಂಥ ಎಲ್ಲ ಪಕ್ಷದವರು ಅಂಥ ಅಭಿಮಾನದ ಮಾತನ್ನು ಹೇಳಿದ್ದಾರೆ, ಸಲಹೆ ಕೊಟ್ಟಿದ್ದಾರೆ, ಅಂತಹ ಒಂದು ಆಮಂತ್ರಣ ಕೊಟ್ಟಿದ್ದಾರೆ. ಆದರೆ ನಾನು ಮಾತ್ರ ಒಬ್ಬ ಗುರುವಾಗಿ ಕೆಲಸ ಮಾಡಬೇಕು ಹೊರತು ರಾಜಕಾರಣಿಗಳ ಮಾರ್ಗದರ್ಶನ ಕೆಲಸ ಮಾಡಬೇಕು ಹೊರತು ಧರ್ಮದಲ್ಲಿ ರಾಜಕೀಯವನ್ನು ಮಾಡಬಾರ್ದು, ರಾಜಕೀಯದಲ್ಲಿ ಧರ್ಮ ಇರಬೇಕು ಅಂತೇಳಿ ನಮ್ಮ ಗುರು ಹೇಳಿದ್ದಾರೆ. ಹಾಗಾಗಿ ರಾಜಕೀಯಕ್ಕೆ ಧರ್ಮಾರ್ಶನ ಮಾಡುವಂಥ ಸ್ವಾಮಿಗಳಾಗಿರುತ್ತೆ ಹೊರತು ನಾವೇ ರಾಜಕಾರಣಕ್ಕೆ ಹೋಗುವಂಥ ಪ್ರಯತ್ನ ಸರಿಯಲ್ಲ. ಅದು ಕರ್ನಾಟಕ ವಿಚಾರ, ಅದು ಒಪ್ಪೋದಿಲ್ಲ ಜನ. ಪ್ರಮುಖವಾಗಿ ಈಗ ನಾಳೆ ನಿಮ್ಮ ಹೋರಾಟ ರೂಪುರೇಷೆ ಏನು? ಯಾವ ನಿನ್ನೆಯ ಘಟನೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಈ ಸರ್ಕಾರ ಲಿಂಗಾಯತರ ಮೇಲೆ ಮಾಡಿರ್ತಕ್ಕಂಥ ಪೊಲೀಸರ ಮೂಲಕ ಮಾಡಿರ್ತಕ್ಕಂಥ ಮಾರಣಾಂತಿಕವಾದಂಥ ಹಲ್ಲೆಯನ್ನು ಖಂಡಿಸಿ ನಾವೆಲ್ಲರೂ ಸೇರಿಕೊಂಡು ರಾಜ್ಯಾದ್ಯಂತ ಎಲ್ಲ ಹಳ್ಳಿ, ಎಲ್ಲ ತಾಲೂಕು, ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ರಸ್ತೆ ತಡೆ ಶಾಂತಿಯುತವಾಗಿರ್ತದೆ ರಸ್ತೆ ಚಳವಳಿ ಮಾಡ್ತೀವಿ. ಆ ಮೂಲಕವೇ ನಮ್ಮ ನೋವನ್ನು ವ್ಯಕ್ತಪಡಿಸ್ತೀವಿ. ಆ ಮೂಲಕ ಮುಖ್ಯಮಂತ್ರಿಗಳು ಕೂಡ ಲಿಂಗಾಯತ ಕ್ಷಮೆ ಕೇಳಬೇಕು. ಅಮಾಯಕ ಜನರನ್ನೇನೋ FIR ಹಾಕಿದ್ದಾರೆ, ಅದನ್ನು ಸಹ ನೀವು ಹಿಂಪಡಿಬೇಕು. ಜೊತೆಯಲ್ಲಿ ನಮ್ಮ ಸಮುದಾಯದ ಮೇಲೆ ಯಾರು ಕೆಲವು ಪೊಲೀಸ್ ಅಧಿಕಾರಿಗಳು ಮಾರಣಾಂತಿಕ ಹಲ್ಲೆ ಮಾಡಲಿಕ್ಕೆ ಆದೇಶ ಮಾಡಿ ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡ್ಬೇಕು ಅಂತೇಳಿ ಇಂಥ ಒಂದು ಹಕ್ಕೊತ್ತಾಯ ಹಿಡ್ಕೊಂಡು ನಾಳೆ ದಿವಸ ರಾಜ್ಯಾದ್ಯಂತ ನಮ್ಮ ಸಮುದಾಯದವರು ವಾಲಂಟ್ರಿಯಾಗಿ ಪ್ರತಿ ಹಳ್ಳಿಯಲ್ಲಿ, ಪ್ರತಿ ಊರುಗಳಲ್ಲಿ, ಶಾಲಾ ಕಾಲೇಜುಗಳನ್ನು ಬಂದ್ ಮಾಡಿ ಪ್ರತಿಭಟನೆ ಮಾಡಕತ್ತಾರೆ. ಇವತ್ತು ನಮ್ಮ ಜನ ಶಾಂತಿಯುತ ಹೋರಾಟ ಮಾಡಿದ್ರು. ಬಟ್ ನಿನ್ನೆ ನಡೆದಂಥ ಘಟನೆ ಇದೆಯಲ್ಲ, ಅದು ಕ್ರಾಂತಿಗೆ ಅವಕಾಶ ಮಾಡಿಕೊಟ್ಟಿದೆ. ನಮ್ಮ ಜನ ಯಾವ ಕಾರಣಕ್ಕೂ ಇದರಿಂದ ವಿಚಲಿತರಾಗಿಲ್ಲ. ನನಗೆ ರಾತ್ರಿ ಹೊತ್ತು ನೋವಾಗಿತ್ತು, ಏನಪ್ಪ ನಮ್ಮ ಜನರ ಮೇಲೆ ಹಿಂಗೆ ದಬ್ಬಾಳಿಕೆ ಇದೆ. ಅವ್ರು ಒಪ್ಪರ ಇಂಥ ಆ ಹೋರಾಟನೇ ಇಂಥ ಇದ್ದದ್ದೇ. ಇದು ಮಹಾರಾಷ್ಟ್ರದ ಮಾದರಿ ಹೋರಾಟ, ಅದು ಭಾಳ ದೊಡ್ಡ ಹಿಂಸಾತ್ಮಕ ರೂಪ ಪಡಿತು ಮಹಾರಾಷ್ಟ್ರ 10 ವರ್ಷದ ಹೋರಾಟ. ಅಂಥದ್ದೇನು ಆಗಿಲ್ದ್ರಪ್ಪರೇ, ನೀವು ಭಯ ಪಡ್ಕೊಳಕ್ಕೆ ಹೋಗ್ಬೇಡ್ರಿ, ನಮ್ಮ ಬಗ್ಗೆ ಕಾಳಜಿ ಮಾಡಬೇಡ್ರಿ, ನೀವು ಯಾವತ್ತು ಕರಿ ನಾವು ಹೋರಾಟಕ್ಕೆ ಬರ್ತೀವಿ, ಒಟ್ಟಾರೆ ಮೀಸಲಾತಿ ಹೋರಾಟ ಕೊಡಬೇಡ್ರಿ. ಇವತ್ತೇನು ಇವರು ನಮಗೆ ಹಲ್ಲೆ ಮಾಡ್ಯಾರ, ಆ ಹಲ್ಲೆಗೆ ಪ್ರತಿಕಾರವಾಗಿ ನಾವು ನಿಮ್ಮ ಜೊತೆ ನಿರಂತರ ಹೋರಾಟಕ್ಕೆ ಬರ್ತೀನಿ. ಶಾಂತಿಯುತ ಹೋರಾಟ ಮಾಡೋ, ಅಹಿಂಸಾತ್ಮಕ ಹೋರಾಟ ಮಾಡೋ. ಹೋರಾಟವನ್ನು ಈಗ BJP ನಾಯಕರು ಕೆಲವರು ಹೈಜಾಕ್ ಮಾಡಿಬಿಟ್ಟಿದ್ದಾರೆ ಅಂತ ಮಾಡ್ಕೊಂತಾರೆ. ಮತ್ತೆ ಅವ್ರಿಗೆ ಮತ್ತೆ ಒಂದು ದೊಡ್ಡ ಸಮುದಾಯದ ಹೋರಾಟವನ್ನು ಎಲ್ಲ ನಾನು ಹೈಜಾಕ್ ಮಾಡ್ಕೊಂತ ಅವ್ರು ಮಾಡ್ಕೊಂಡು ಇವ್ರು ಮಾಡ್ಕೊತಾರೆ. ಯಾರು ಮಾಡ್ಕೊಳ್ಳಿ, ನಮಗೆ ನ್ಯಾಯ ಕೊಡಲಿಲ್ಲ. ಸರ್ಕಾರಕ್ಕೆ ಒತ್ತಾಯ ಮಾಡೋ ಪ್ರಯತ್ನವನ್ನು ಯಾವುದೇ ಪಕ್ಷಗಳು ಮಾಡಿ ತಪ್ಪೇನೈತಿ? ಅವರು ಮಾಡಿದ್ರು, ಅವರಿದ್ದಾಗ ಇವರು ಮಾಡ್ತಾರೆ, ತಪ್ಪೇನೈತೆ ಅದ್ರಾಗ? ಕೊನೆ ಪಕ್ಷ ಅವರು 2 ವರ್ಷಗಳ ಕಾಲ ನನ್ನ ಹೋರಾಟಕ್ಕೆ ಬೆಂಬಲ ಕೊಡ್ತಾಯಿದ್ರು, ಗೌರವ ಕೊಡ್ತಿದ್ರು, ನಮ್ಮ ಹೋರಾಟ ಘನತೆಯನ್ನು ಹೆಚ್ಚು ಮಾಡ್ತಿದ್ರು. ಇವರು ಒಂದಿನೂ ಗೌರವವನ್ನು ಕೊಡಲಿಲ್ಲ, ಘನತೆಯನ್ನು ಹೆಚ್ಚು ಮಾಡಲಿಲ್ಲ, ಒಂದು ಒಳ್ಳೆಯ ಮಾತನ್ನು ಕೇಳುವಂಥ ಸೌಜನ್ಯ ತೋರಲಿಲ್ಲ. ಪ್ರಮುಖವಾಗಿ ಈಗ ಅಧಿವೇಶನ ನಡೀತಾ ಇದೆ. ಈ ಸಂದರ್ಭದಲ್ಲಿ ಕೆಲ ನಿಮ್ಮ ನಾಯಕರು ಪ್ರತಿಷ್ಠೆಗೆ ಇಳಿದಿದ್ದಾರೆ, ಸದನ ನಡೆಯೋಕ್ಕೂ ಕೂಡ ಬಿಡ್ತಾ ಇಲ್ಲ, ಅಲ್ಲೂ ಕೂಡ ಹೋರಾಟ ಮಾಡ್ತೀವಿ ಅಂತ ಮುಂದಾಗಿದ್ದಾರೆ. ಈ ಭಾಗದ ಅಭಿವೃದ್ಧಿ ಬಗ್ಗೆ ಚರ್ಚೆಗೆ ಅವಕಾಶ ಸಿಗ್ತಾ ಇಲ್ಲ. ಅಲ್ಲ, ಪಂಚಮಸಾಲಿಗಳ ಮೇಲಿನ ಮಾರಣಾಂತಿಕ ಹಲ್ಲೆಯನ್ನು ಖಂಡಿಸಿ ಹೋರಾಟ ಮಾಡೋದು ಒಂದು ರೀತಿ ರೈತರಿಗೆ ಅನ್ಯಾಯ ಆಗಿದ್ದನ್ನು ಖಂಡಿಸಿ ಹೋರಾಟನೇ. ರೈತರ ಮತ್ತೊಂದು ಭಾಗವೇ ಪಂಚಮಸಾಲಿ. ಪಂಚಮಸಾಲಿ ಅಂದ್ರೆ ಬೇರೆ ನಾವಲ್ಲ, ರೈತರೇ, ಹೆಸರು ಪಂಚಮಸಾಲಿ ಅಷ್ಟೇ. ಮತ್ತು ರೈತರ ಮಕ್ಕಳ ಮೇಲೆ ಅವರು ಅಮಾನತಿಕ ಹಲ್ಲೆ ಮಾಡಿದ್ರೆ ಅದನ್ನು ಮತ್ತೆ ನಮ್ಮ ಭಾಗದ ವಿಧಾನಸೌಧ, ನಮ್ಮ ಭಾಗದ ಬೆಳಗಾವಿ, ಮತ್ತು ಇಲ್ಲಿ ನಮಗೆ ಆಗಿರ್ತಕ್ಕ ಅನ್ಯಾಯವನ್ನು ಇಲ್ಲಿ ಕೇಳಿಬಿಟ್ಟು ಬೆಂಗಳೂರಿಗೆ ಕೇಳೋಕ್ಕಾಗತ್ತಾ? ಕೇಳಿ ತಪ್ಪೇನೈತಿ? ಅದು ಒಂಥರ ಉತ್ತರ ಕರ್ನಾಟಕದ ಹಲವು ಅಭಿವೃದ್ಧಿಗಳಲ್ಲಿ ಅದು ಸಹ ಒಂದೇ.
ಈ ಭಾಗದ ಯಾವುದೇ ಜನಾಂಗ ಇರ್ಬೋದು, ಆ ಜನಾಂಗಕ್ಕೆ ಮೀಸಲಾತಿ ವಿಚಾರ ಆಗಿರ್ಬೋದು, ಸಾಮಾಜಿಕ ವಿಚಾರ ಇರ್ಬೋದು, ಧ್ವನಿ ಕೇಳೋದು ಆಯಾ ಭಾಗದ ಜನರ ಆ ಭಾಗದ ಶಾಸಕರ ಕರ್ತವ್ಯ. ಇದು ಜಯ ಮೃತ್ಯುಂಜಯ ಸ್ವಾಮೀಜಿಗಳು ಪವರ್ ಪಂಚ್ನಲ್ಲಿ ಮಾತನಾಡಿದಂಥ ನೇರ ಮಾತುಗಳು. ಮತ್ತೊಂದು ವಿಚಾರದ ಬಗ್ಗೆ, ಬೆಳವಣಿಗೆಗಳ ಬಗ್ಗೆ ನಾವು ಇನ್ನೊಬ್ಬರು ಪ್ರಮುಖ ವ್ಯಕ್ತಿ ಜೊತೆ ಬರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.